ಜಗತ್ತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಇನ್ ಶಾರ್ಟಲ್ಲಿ ರಂಗೋಲಿ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೆಥೆಡ್ಡು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಫೋಟೋನ ಕ್ಲಿಕ್ ಮಾಡಿ. ಅದರಲ್ಲಿ ಬ್ಲ್ಯಾಕ್ ಅಂತ ತೋರಿಸುತ್ತೆ. ಇಲ್ಲಿ ಬ್ಲ್ಯಾಕ್ನ ಕ್ಲಿಕ್ ಮಾಡಿಕೊಂಡು ಇವಾಗ ಅದಕ್ಕೆ ಓಕೆ ಕೊಡಿ. ನೆಕ್ಸ್ಟು ಬ್ಯಾಕ್ಗ್ರೌಂಡನ್ನ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಇಲ್ಲಿದೆ ಅಲ್ವಾ, ಯೆಲ್ಲೋ ಕಲರಲ್ಲಿ ತೋರಿಸುತ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ಓಕೆ ಆಯಿತಾ? ಅದರಲ್ಲಿ ನಿಮಗೆ ಯಾವ ಕಲರ್, ಇಲ್ಲಿ ಕಲರ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ನಿಮಗೆ ನೋಡ್ಬೋದು ಕೆಳಗಡೆ ಕಲರ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕಲರ್ ಯಾವ್ದು ಬೇಕೋ ಆ ಥರ. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಈ ಥರ ಎಲ್ಲ ನಿಮಗೆ ಯಾವ ಕಲರ್ ಬೇಕೋ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇವಾಗ ರಂಗೋಲಿ ಡಿಸೈನ್ಸ್ ಮಾಡ್ತಾ ಇದ್ದೀವಲ್ವ, ಸೊ ಅದಕ್ಕೆ ನಾವು ಅದು ಪ್ಲೇನ್ ಇರಬೇಕು ಬ್ಯಾಕ್ಗ್ರೌಂಡು. ಸೊ ಅದನ್ನು ನಾನು ಓಕೆ ಮಾಡ್ಕೊಂಡಿದ್ದೀನಿ. ನನಗೆ ಯೆಲ್ಲೋ ಕಲರು ಇಷ್ಟ ಆಯಿತು, ಸೊ ಅದನ್ನು ನಾನು ಓಕೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಈ ಥರ ನಿಮಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಇವಾಗ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡಾಟ್ಸ್ನ ಯಾವ ಥರ ಆಪ್ಷನ್ ಓಕೆ ಕೊಡಬೇಕು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಲ್ವ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಕೆಳಗಡೆ ಬಣ್ಣ ಕೊಟ್ಟಿದ್ದಾರೆ, ಯಾವ ಕಲರ್ ಬೇಕು ಅಂತೇಳಿ ಅದರಲ್ಲಿ ಕ್ಲಿಕ್ ಮಾಡಿಕೊಂಡು ಇವಾಗ ನನಗೆ ಯಾವ ಕಲರ್ ಬೇಕು ಅದನ್ನು ನಾನು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡೆ ನೋಡಿ, ಈ ಥರ ಅದು ಕಾಣ್ತಾ ಇಲ್ಲ ಅಂಥೇಳಿ ಯೆಲ್ಲೋ ಕಲರ್ ಮೇಲೆ ಗ್ರೀನ್ ಕಾಣ್ತಾ ಇಲ್ಲ, ಲೈಟ್ ಗ್ರೀನ್ ಬರುತ್ತೆ ಅಲ್ವಾ, ಸೊ ಅದು ಕಾಣ್ತಾ ಇಲ್ಲ. ಇವಾಗ ಪಿಂಕ್ ರೆಡ್ ತೊಗೊಂಡಿದ್ದೀನಿ. ರೆಡ್ ನೋಡಿ ಈ ಥರ ಕ್ಲಿಕ್ ಮಾಡಬೇಕು. ಬೇಡ ಅಂತ ಅಂದರೆ ಈ ಆಪ್ಷನನ್ನು ಕ್ಲಿಕ್ ಮಾಡಿ, ಅದು ರಿಮೂವ್ ಆಗುತ್ತೆ ನೋಡಿ. ರಿಮೂವ್ ಆಗಿದೆ ಈಗ ಆಲ್ರೆಡಿ. ಇವಾಗ ನೋಡಿ ನೀಟಾಗಿ ಯಾವ ರೀತಿ ನೋಡಿ ಈ ಥರನೇ ಡಾಟ್ಸ್ನ ಕ್ಲಿಕ್ ಮಾಡ್ಕೊತ ಹೋಗಬೇಕು. ಈ ಥರ ನನಗೆ 5 ಅಂಕಿ ರಂಗೋಲಿ ಹಾಕೋಣ ಅಂತೇಳಿ ಸಿಂಪಲ್ಲಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಡಾಟ್ಸ್ನ ಇಡಬೇಕು. ಓಕೆನಾ? ಅದು ನೀಟಾಗಿ ಬಂದಿಲ್ಲ ಅಂತ ನನಗನ್ನಿಸ್ತು, ಸೊ ಅದನ್ನು ನಾವು ಮತ್ತೆ ರಿಮೂವ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ ರಿಮೂವ್ ಮಾಡೋದು ಹೇಗೆ ಅಂತ. ನಾನು ಹೇಳಿದ್ನಲ್ವ, ಇಲ್ಲಿ ಮೇಲ್ಗಡೆ 2 ಆ್ಯರೋ ಮಾರ್ಕ್ ಇದೆ ಅಲ್ವಾ, ಆ್ಯರೋ ಮಾರ್ಕು ಈ ಥರ. ಈಗ ಸಿಂಪಲ್ಲಾಗಿ ಹಾಗೆ ಇದನ್ನು ಬಿಡಿಸಿದೆ, ಅದು ನನಗೆ ಇಷ್ಟ ಆಗಲಿಲ್ಲ, ಸೊ ಅದನ್ನು ನಾನು ಈ ರೀತಿ ರಿಮೂವ್ ಮಾಡ್ಕೊಳ್ತೀನಿ. ಯಾವ ರೀತಿ ಅಂತ ನೋಡಿ, ಈ ರೀತಿ ಆ್ಯರೋ ಮಾರ್ಕಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲಿಕ್ ಮಾಡಿದರೆ ರಿಮೂವ್ ಆಗಿಬಿಡುತ್ತೆ. ಓಕೆನಾ? ಮತ್ತೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಅದು ಯಾಕತ್ತೂ ನೀಟಾಗಿ ಲೈನಲ್ಲಿ ಬರಲಿಲ್ಲ ಅಂತ ಅಂದರೆ ಅದನ್ನು ರಿಮೂವ್ ಮಾಡ್ಕೊಳ್ಬೋದು. ರಿಮೂವ್ ಮಾಡಿಕೊಂಡೆ ಈಗ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. 5 ಅಂಕಿ ರಂಗೋಲಿ ಅಲ್ವಾ, ಅದನ್ನೇ ನೀಟಾಗಿ ರಂಗೋಲಿನ ಹೇಗೆ ಡಾಟ್ಸ್ ಹೇಗೆ ಇಡೋದು, ರಂಗೋಲಿ ಅಂಕಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ರಂಗೋಲಿ ಹಾಕಬೇಕು. ಫಸ್ಟು ನೀಟಾಗಿ ಹಾಕ್ಕೊಂಡು ಅಂಕಿನ ಇಟ್ಕೊಂಡು ಕೆಳಗಡೆ ಆಪ್ಷನಲ್ಲಿದೆ, ಇಲ್ಲಿ ಯಾರೋ ಮಾರ್ಕ್ ಅಲ್ವಾ, ಆ ಥರ ನಿಮಗೆ ಯಾವ ಆಪ್ಷನಲ್ಲಿ ರಂಗೋಲಿನ ನೀವು ಬಿಡಿಸ್ಬೋದು ಅಂತ ಕೆಳಗಡೆ ಇಲ್ಲಿ ಡಾಟ್ಸ್ ಯಾವ ಥರ ಇದೆ, ಆ್ಯರೋ ಮಾರ್ಕಲ್ಲಿ ಯೆಲ್ಲೋ ಕಲರು, ವಾಟರ್ ಪಿಂಕು ಥರ ಎಲ್ಲ ಇದೆ ಅಲ್ವಾ, ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ಮೇಲ್ಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಚೂಸ್ ಮಾಡ್ಕೊಳ್ಬೋದು. ಕಾಣ್ತಾ ಇಲ್ಲ ನಿಮಗೆ ಯೆಲ್ಲೋ ಕಲರು ಹಾಕಿದೆ, ಅದ್ರ ಮೇಲೆ ಎಲ್ಲೋ ಅಲ್ವಾ, ಕಾಣ್ತಾ ಇಲ್ಲ. ಇದನ್ನು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡೋದು ಈ ಆ್ಯಪ್ಷನ್ನ ರಿಮೂವ್ ಮಾಡ್ಕೊಳ್ಬೋದು. ಅದೇ ಆ್ಯಪ್ಷನ್ ಕ್ಲಿಕ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಲ್ಲಿ ಬ್ಲೂ ಯೂಸ್ ಮಾಡಿದೆ, ಬೇಡ ಅನ್ನಿಸ್ತು ನನಗೆ, ಅದಕ್ಕೆ ಅದನ್ನು ಡಿಲೀಟ್ ಮಾಡಿಕೊಂಡೆ. ನೋಡಿ ಈ ಥರ ಬೇಕು ಅಂದರೆ ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಈ ಕಡೆ ಆ್ಯರೋ ಮಾರ್ಕ್ ಐತಲ್ವ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೋದು.
ಬೇಡ ಅನ್ನಿಸಿದರೆ ಇದನ್ನು ಆ್ಯರೋ ಮಾರ್ಕ್ ಈ ಕಡೆ ಇತ್ತಲ್ವ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಈ ಆಪ್ಷನ್ನ ಓಕೆ ಮಾಡ್ಕೊಳ್ತೀನಿ, ನನಗೆ ಇದು ಲೈಕ್ ಆಯಿತು. ಸೊ ಅದನ್ನು ಓಕೆ ಮಾಡ್ಕೊಳ್ತೀನಿ. ನೋಡಿ ಈ ಥರ ನೀಟಾಗಿ ಸ್ಟ್ರೈಟಾಗಿ ತಗೊಂಡು ನೋಡಿ ಹೀಗೆ ಬರಬೇಕು, ನೀಟಾಗಿ ಥರ ಎಳ್ಕೊಳ್ಬೇಕು. ಅದು ಕ್ಲೀನಾಗಿ ಬರಲಿಲ್ಲ, ಅದಕ್ಕೆ ಅದನ್ನು ಡಿಲೀಟ್ ಮಾಡಿಕೊಂಡೆ. ಅದು ಆ್ಯರೋ ಮಾರ್ಕ್ ತೋರಿಸಿದ್ನಲ್ವ ಅದನ್ನು ಕ್ಲಿಕ್ ಮಾಡಿಕೊಂಡೆ. ನೋಡ್ಬೋದು ಈ ರೀತಿಯಾಗಿ ಮತ್ತು ಅದೇ ಹಾಗೆ ಲೈನಲ್ಲಿ ನೀಟಾಗಿ ಬರಬೇಕು. ಅದು ನೋಡ್ತಾ ಇರ್ಬೋದು, ಇಷ್ಟು ಈಸಿಯಾಗಿ ನಾವು ರಂಗೋಲಿನ ಬಿಡಿಸ್ಬೋದು, ಎಡಿಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಎಡಿಟ್ ಮಾಡ್ಬೋದು. ನನಗೆ ಇವಾಗ ಮತ್ತೆ ಬೇರೆ ಆಪ್ಷನಲ್ಲಿ ಇಷ್ಟ ಆಗ್ತಾ ಇದೆ, ಅದನ್ನು ಮತ್ತೆ ನಾನು ಓಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೋಡಿ ಇಲ್ಲಿ ಆಪ್ಷನ್ ತೋರಿಸ್ತಾ ಇದ್ದೀನಿ, ಬೇಕಾದರೆ ಅದನ್ನು ಕ್ಲಿಕ್ ಮಾಡ್ಬೋದು, ಬೇಡ ಅಂದರೆ ಯಾರೋ ಮಾರ್ಕನ್ನ ಡಿಲೀಟ್ ಮಾಡ್ಕೋಬೋದು. ನಾನು ಈ ಆಪ್ಷನ್ನ ಓಕೆ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನಿಮಗೆ. ಸೊ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಹೇಗೆ ಎಡಿಟ್ ಮಾಡ್ಬೋದು ಅಂಥೇಳಿ. ನೋಡ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಯಾ ಜಗತ್ತು ಯೂಟ್ಯೂಬ್ ಚಾನಲ್. ನೋಡ್ಬೋದು ಇವಾಗ ಕ್ಯಾನ್ವಾ, ಅದರಲ್ಲಿ ನೀವು ಇನ್ಸ್ಟಾದಲ್ಲಿ ವಿಡಿಯೋ ಹಾಕ್ತೀರಾ ಅಥವಾ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ ಯಾವುದರಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಾಯಿದ್ದೀನಿ, ಲಾಂಗ್ ವಿಡಿಯೋನ. ಸೊ ಅದನ್ನು ನಾನು 16:9 ಯೂಸ್ ಮಾಡ್ತಾಯಿದ್ದೀನಿ. ಓಕೆ ಕೊಟ್ಕೊಂಡೆ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂಥೇಳಿ. ಇವಾಗ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ, ಅದು ವಿಡಿಯೋ ಡೌನ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಆಲ್.